ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಮಾಡ್ತಿರೋ ರೀಸನ್ ಏನಂದರೆ, ನನ್ನ ಫ್ರೆಂಡ್ಸಿಗೆಲ್ಲ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ. ಏನು ಪ್ರ್ಯಾಂಕ್ ಅಂದರೆ ಸ್ನೇಕಿನ ಪ್ರ್ಯಾಂಕ್. ನಾನು ನಿನ್ನೆ ನೈಟ್ ಮಲಗಿದಾಗ ನನಗೆ ಒಂದು ಈ ಥರ ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ನೆನಪಾಯಿತು. ಏನು ಅದು, ನನ್ನ ಹತ್ರ ಸ್ನೇಕ್ ಇರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೈಟ್ ನನಗೆ ನೆನಪಾಯಿತು, ನನ್ನ ಫ್ರೆಂಡ್ ತಂಗಿ ಹತ್ರ ಸ್ನೇಕ್ ಇದೆ. ಅವಳಿಗೆ ಕಾಲ್ ಮಾಡಿ ಹೇಳಿದೆ, ಹಿಂಗೆ ಪ್ರ್ಯಾಂಕ್ ಮಾಡೋ ವಿಡಿಯೋ ಮಾಡೋಣ, ನಾಳೆ ಸ್ನೇಕ್ ತೊಗೊಂಬ ಅಂತ ಹೇಳಿದ್ದೀನಿ. ಅವಳು ಇವಾಗ ತೊಗೊಂಬರ್ತೀನಿ ಅಂತ ಹೇಳಿದಾಳೆ. ಇವಾಗ ಕಾಲೇಜಿಗೆ ರೆಡಿ ಆಗಿದ್ದೀನಿ. ಟೈಮ್ ಆಗಿದೆ, ಆಲ್ರೆಡಿ 8:30 ಆಗಿದೆ. ಈಗ ಹೊರಡೋಣ. ಯಾರ್ಯಾರು ಹೆಂಗೇನು ಪ್ರ್ಯಾಂಕ್ ಆಗ್ತಾರೆ ಎಲ್ಲ ನಿಮಗೆ ತೋರಿಸ್ತೀನಿ, ಬನ್ನಿ. ಇವಾಗ ಕಾಲೇಜ್ ಹತ್ರ ಬಂದ್ವಿ. ನನ್ನ ಪಾಪ ನಮ್ಮ ಕ್ವಾರ್ಟರ್ ಗೈಸ್, ಫೈನಲಿ ನಾನು ಇವಾಗ ಸ್ನೇಕ್ ಇಸ್ಕೊಬಂದಿದ್ದೀನಿ. ನನ್ನ ಫ್ರೆಂಡ್ ತಂಗಿ ಹತ್ರನೇ ಇಸ್ಕೊಬಂದಿದ್ದೀನಿ. ನೋಡೋಣ ಎಷ್ಟು ಜನ ಪ್ರ್ಯಾಂಕ್ ಆಗ್ತಾರೆ ಅಂತ. ನಮ್ಮ ಕ್ಲಾಸಲ್ಲಿ ನನ್ನ ಫ್ರೆಂಡ್ಸಿಗೆಲ್ಲ ಪ್ರ್ಯಾಂಕ್ ಮಾಡ್ತೀನಿ. ಇವಳು ಒಬ್ಳಿಗೆ ಗೊತ್ತು ಅಷ್ಟೇ ನಾನು ಪ್ರ್ಯಾಂಕ್ ಮಾಡ್ತಿರೋದು. ಅವಳಿಗೆ ಫಸ್ಟಾಗಿ ಪ್ರ್ಯಾಂಕ್ ಮಾಡಿದೆ ಬಂದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇನ್ನೂ ಯಾರೂ ಬಂದಿಲ್ಲ. ನೋಡೋಣ ಹೆಂಗೆ ಪ್ರ್ಯಾಂಕ್ ಆಗ್ತಾರೆ ಎಲ್ಲರೂ ಅಂತ. ಬನ್ನಿ ಗೈಸ್, ನೋಡಿ ಗೈಸ್, ಸ್ನೇಕ್ ಇಲ್ಲಿ ಮಸ್ತಾಗಿದೆ ಗೈಸ್ ಸ್ನೇಕು. ಗೈಸ್, ಈ ಸ್ನೇಕ್ನ ಹಿಂಗೆ ಬಾಕ್ಸ್ ಒಳಗಡೆ ರೌಂಡ್ ಮಾಡಿಬಿಟ್ಟು, ಈ ಥರ ರೌಂಡ್ ಮಾಡಿಬಿಟ್ಟು ಹಿಂಗೆ ಏನಂತ ಹೇಳ್ತೀನಿ ಅಂದರೆ, ಇವತ್ತು ನಮ್ಮನೇಲಿ ಪಾಯಸ ತಂದಿದ್ದೀನಿ, ತಗೊಳ್ಳಿ ತಿಂತೀನಿ ಈಸ್ಕರ ಅಂತ ಹೇಳ್ತೀನಿ. ಓಪನ್ ಮಾಡಿದ ತಕ್ಷಣ ಎದುರ್ಕೋಬೇಕು. ಬನ್ನಿ ಯಾರು ರೆಡಿ ಬನ್ನಿ ಗೈಸ್, ಪಾಯಸ ತಿನ್ನೋಣ. ಅಮ್ಮ ಸ್ವಲ್ಪ ಓಪನ್ ಮಾಡೆ. ಅಮ್ಮ ಫುಲ್ ಪ್ರ್ಯಾಂಕ್ ಗೈಸ್, ಫುಲ್ ಪ್ರ್ಯಾಂಕ್ ಆಗೋದು. ಅಮ್ಮ ಈಗ ಅನಿಸ್ತಾ ಪ್ರ್ಯಾಂಕ್ ಗೈಸ್, ಪಾಯಸ ಅಂತ ಚೆಲ್ಲುತ್ತೆ ಅಂತ ನಾನು ಓಪನ್ ಮಾಡ್ತಾಳೆ. ಗೈಸ್, ಪ್ರ್ಯಾಂಕ್ ಒಂದು ಸಕ್ಸಸ್ಫುಲಿ. ನಮ್ಮ ಕಾವ್ಯ ಬಂದ್ಲು. ಆಯ್ ಮೇಡ ಕಾವ್ಯ. ಗೈಸ್ ನೋಡಿ ಗೈಸ್, ಇಬ್ಬರು ಹೆಂಗೆ ಆಡ್ತಾವ್ರೆ. ಬನ್ನಿ ಗೈಸ್, ಪಾಯಸ ತಿಂತೀನಿ ಸ್ವಲ್ಪ. ಇದು ಬಾಕ್ಸ್ ಕೊಟ್ರೆ ಎಲ್ಲೇ ಬಾಕ್ಸು ಓಪನ್ ಮಾಡ್ರ ಗೈಸ್. ನೋಡಿ ಗೈಸ್, ಒಂದೊಂದು ದಿವಸ ಪಾಯಸ ಮಾಡ್ಕೊಡಿಲ್ಲ, ಕೇಸರಿ ಬಾತ್ ಮಾಡ್ಕೊಡು ಅಂತಾಳೆ. ಇವತ್ತು ನೋಡಿ ಗೈಸ್ ಹೆಂಗೆ ಆಡ್ತಾಳೆ. ಓಪನ್ ಮಾಡು. ಓಪನ್ ಮಾಡೆ ಪಾಯಸ. ಸಕ್ಸಸ್ಫುಲಿ ಯಶೋದ ಮುಚ್ಚಳ ತಗೊಳ್ಳೆ. ಗೈಸ್ ನೋಡಿ ಗೈಸ್, ಸ್ನೇಕ್ ಬೇಗ ಕವ್ಯ ಹೆಂಗಿತ್ತು ಪ್ರ್ಯಾಂಕ್. ಯಾವುದೇ ಮೊದಲು ಪಾಪ ಅವಳು ಕವ್ಯ ಇವಳು ಹೆಂಗೆ ನೋಡ್ಬೇಕಾಯ್ತು. ಹೆಂಗ ಅನ್ನಿಸ್ತು ಪ್ರ್ಯಾಂಕ್ ಕವ್ಯ. ಗೈಸ್, ಫುಲ್ ಪ್ರ್ಯಾಂಕ್ ಆಗೋದ್ಲು ಗೈಸ್ ಇವಳು. ಗೈಸ್, ಇವಳು ಪ್ರ್ಯಾಂಕ್ ಆಗಲಿಲ್ಲ ಗೈಸ್. ಬನ್ನಿ ಗೈಸ್, ಹೆಂಗೆ ಪ್ರ್ಯಾಂಕ್ ಆಗ್ತಾಳೆ.
ಫ್ರೆಂಡಿಗೆ ಈಗ ಎದುರಿಸೋಣ ಅಂತ. ಅವಳಿಗೆ ಪಲಾವ್ ಅಂದರೆ ಇಷ್ಟ, ಅದಕ್ಕೆ ನಿನಗೆ ಎಕ್ಸ್ಟ್ರಾ ಬಾಕ್ಸಲ್ಲಿ ಪಲಾವ್ ತಂದಿದ್ದೀನಿ ಅಂತ ಕೊಡ್ತಿದ್ದೀನಿ. ನೋಡೋಣ ಗೈಸ್ ಅವಳು ಹೆಂಗೆ ಎದುರ್ತಾಳೆ ಅಂತ. ಆಚೆ ಹೋಗಿದ್ದಾಳೆ, ಬರ್ತಾಳೆ ನೋಡೋಣ. ಇವಳಿಗೆ ಇವಾಗ ನಾವು ಪ್ರ್ಯಾಂಕ್ ಮಾಡೋದು, ನೋಡೋಣ ಹೆಂಗೆ ಪ್ರ್ಯಾಂಕ್ ಆಗ್ತಾಳೆ ಅಂತ. ಗೈಸ್ ನೋಡಿ ಗೈಸ್, ಅವಳಿಗೆ ಪಲಾವ್ ಇಷ್ಟ ಅಂತ ಒಂದು ಬಾಕ್ಸ್ ತಂದ್ಕೊಟ್ಟಿದ್ದೀನಿ ತಾಸನ. ಓಪನ್ ಇಲ್ಲ ಗೈಸ್ ಈಗ ಜಸ್ಟ್ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದೆ. ಕಾಲೇಜಲ್ಲಿ ಯಾರಾದರೂ ಪ್ರ್ಯಾಂಕ್ ಮಾಡಬೇಕು ಅಂತಿದ್ದೆ, ಎಲ್ಲರಿಗೂ ಪ್ರ್ಯಾಂಕ್ ಮಾಡಾಯಿತು. ಎಲ್ಲರೂ ತುಂಬ ಚೆನ್ನಾಗಿ ಪ್ರ್ಯಾಂಕ್ ಆಗಿದ್ದಾರೆ. ಅದರಲ್ಲಿ ಒಬ್ಬಳು ಮಾತ್ರ ಪ್ರ್ಯಾಂಕ್ ಆಗಲಿಲ್ಲ. ಈಗ ಮನೇಲಿ ನಮ್ಮ ಅಮ್ಮಗೆ ಮತ್ತು ನಮ್ಮ ಆಂಟಿಯವರಿಗೆಲ್ಲ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡೆ. ಅಂದರೆ ಅವ್ರು ಎಲ್ಲರಿಗೂ ಸಪ್ರೇಟಾಗಿ ಮಾಡೋಣ ಅಂದ್ಕೊಂಡ್ರೆ ನಾವು ಅವರೆಲ್ಲರೂ ಒಟ್ಟಿಗೆ ಇದ್ದಾರೆ, ಆಚೆ ಇದ್ದಾರೆ. ಈಗ ನಮ್ಮಮ್ಮ ಮತ್ತು ಆಂಟಿಯವರು ಹೇಗೆ ಪ್ರ್ಯಾಂಕ್ ಆಗ್ತಾರೆ ಗೊತ್ತಿಲ್ಲ, ಬೈಬೋದು ಗಾಬರಿಲಿ. ನೋಡೋಣ ಗೈಸ್ ಹೇಗೆ ಪ್ರ್ಯಾಂಕ್ ಆಗ್ತಾರೆ ಅಂತ. ಬೈಲಿಲ್ಲ ಅಂದರೆ ಸಾಕು. ಬನ್ನಿ ಗೈಸ್ ನೋಡೋಣ ಹೆಂಗೆ ಪ್ರ್ಯಾಂಕ್ ಆಗ್ತದೆ ಅಂತ. ಇದು ಸ್ನೇಕ್ ಇಲ್ಲೇ ಬ್ಯಾಗ್ ಒಳಗಡೆ. ನಾನು ಬಾಕ್ಸಿಗೆ ಹಾಕಿದ್ದೆ. ಬಾಕ್ಸಲ್ಲಿ ಒಂದು ಗೇಮ್ಸ್ ಥರ ಆಡಿಬಿಟ್ಟು ನಾನು ಪ್ರ್ಯಾಂಕ್ ಮಾಡೋಣ ಮತ್ತು ಆಂಟಿಯರಿಗೆ ಅಂತ. ಅವರೆಲ್ಲರೂ ಒಂದೇ ಥರ ಇರೋದ್ರಿಂದ ಆ್ಯಕ್ಚುಲಿ ಅವ್ರ ಮೇಲೆ ಹಿಂಗೆ ಎಸ್ಬಿಟ್ರೆ ಪ್ರ್ಯಾಂಕ್ ಆಗ್ಬೋದು, ಗೊತ್ತಿಲ್ಲ. ಬಾಕ್ಸ್ ಒಳಗಡೆನೇ ಇದೆ ಸ್ನೇಕು, ನೋಡಿ ಇಲ್ಲೇ ಇದೆ. ಬನ್ನಿ ಗೈಸ್ ನೋಡೋಣ ಹೆಂಗೆ ಪ್ರ್ಯಾಂಕ್ ಆಗ್ತಾರೆ ಅಂತ. ಗೈಸ್ ಪ್ರ್ಯಾಂಕ್ ಮಾಡೋಣ, ಹೆಂಗೆ ಪ್ರ್ಯಾಂಕ್ ಆಗ್ತಾರೆ ಅಂತ ನೋಡೋಣ. ಹೋಪ್ಫುಲಿ ಬೈಲಿ. ನಮ್ಮನೆ ಎದುರುಗಡೆ ಮತ್ತಾಗಿ ಪ್ರ್ಯಾಂಕ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಕೈಯೆಲ್ಲ ಹಿಡ್ಕೊ ಹೋಗ್ತಿದ್ದೀನಿ. ಬನ್ನಿ ಗೈಸ್ ಹೆಂಗೆ ಪ್ರ್ಯಾಂಕ್ ಆಗ್ತಾರೆ ಮನೆ. ಇಲ್ಲದೆ ಅವ್ರ ಮನೆ ಮಲಗಿದ್ದಾರೆ ಅನ್ಸುತ್ತೆ ಅವರು. ಅಂಕಿ ಅಕ್ಕ, ಯಶು ಯಶು ಗೈಸ್ ಗೈಸ್ ಇವಾಗ ಬರ್ತಾರೆ, ಒಂದೇ ಸಲ ಆಗಲಿ. ಅಕ್ಕ ಹೆಂಗಿತ್ತ ಪ್ರ್ಯಾಂಕು? ಹಂಗೆ ಅಕ್ಕ ಗೈಸ್ ಇವಾಗ ನಾವು ಮರ್ಷಿ ಹಾಕೋರ್ ಮನೆ ಹತ್ರಕ್ಕೆ ಹೋಗ್ತಿದ್ದೀವಿ. ಅವ್ರಿಗೆ ಎದುರಿಸಕ್ಕೆ ಬನ್ನಿ ಗೈಸ್ ಅವ್ರು ಹೆಂಗೆ ಪ್ರ್ಯಾಂಕ್ ಆಗ್ತಾರೆ ನೋಡ. ಗೈಸ್ ನಮ್ಮಮ್ಮ, ಅಂಕಿ ಅಕ್ಕ, ಆಂಟಿ, 2 ಚೋಟನಿಗಳು ಎಲ್ಲ ಹೋಗ್ತಿದ್ದೀವಿ. ಬನ್ನಿ ಗೈಸ್ ನೋಡೋಣ. ಅದು ಮನೆ, ಬನ್ನಿ ಹೋಗೋಣ. ಗೈಸ್ ಬಂದ್ವಿ ಮನೆ ಹತ್ರ, ಇದೇ ಮನೆ. ಗೈಸ್ ನೋಡಿ ಗೈಸ್ ನಮ್ಮ ಮಮ್ಮಿ ಆಯ್ ಮಾಡೆ, ಆಯ್ ಮಾಡೆ, ಹಾಯ್. ಬನ್ನಿ ಗೈಸ್ ಸುಮ್ಮನೆ ಹಂಗೆ ಕ್ಯಾರಿಲ್ಲ ಮಾತಾಡೋಣ. ಫಸ್ಟು ಈ ಚಿಲ್ಲೆ ಕರ್ಕೊಬಂದು ಹಿಂಸೆ ಗೈಸ್ ಬಂದ್ವಿ ಫೈನಲಿ ಮನೆ ಹತ್ರ. ಅವನ ಅಡುಗೆ ಮನೇಲಿ ಇಟ್ಟಾನೆ. ಎಲ್ಲ ದರ್ಶಕ ಇಲ್ಲಿ ಇಟ್ಟಿದ್ದೀವಿ, ನೋಡೋಣ. A few moments later. 1,000 years later. ಅವಕ್ಕ ನೋಡಿ
ಇದು ಫ್ರಿಜ್ ಅಲ್ಲಿಂದ ತಂದಿದ್ದಲ್ವಾ? Eternity later. ಗೈಸ್ ನೋಡಿ ಗೈಸ್, ನಮ್ಮ ಅಪ್ಪು ಪೂಜೆ ಮಾಡ್ತಾಳೆ. ಅಪ್ಪ 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 ಇಲ್ಲ ನೋಡಿ. ಅಪ್ಪ ಅಪ್ಪಮ್ಮ ಅಪ್ಪಮ್ಮ ಗೈಸ್ ಕಾಫಿ ಇಡ್ತಿದ್ದಾರೆ ಹರ್ಷಿ ಅಕ್ಕ. ಮಮ್ಮಿ ಏನು ಸಮಾಚಾರ? One eternity later. ಹರ್ಷಿ ಅಕ್ಕ ಅಯ್ಯೋ ಅಯ್ಯೋ ಗೈಸ್ ಈ ಮಕ್ಕೆ ಎದುರ್ಕೊಳ್ಳೇ ಇಲ್ಲ. ಗೈಸ್ ನಮ್ಮ ಅಂಕೆ ಯಾಕ ತುಂಬಾ ಸೈಕಾಗಿ ಅದ ಪ್ರ್ಯಾಂಕ್ ಆಗೋರೆ. ಅದಕ್ಕೆ ಅಮ್ಮ ಕೇಳಿದ್ದು ಇಲ್ಲಿ ಇಟ್ಟಿದ್ದೆ ಇಲ್ಲಿ, ಅದಕ್ಕೆ ಡಬ್ಬ ಅಂತ ಕೇಳ್ತು. ಗೈಸ್ ನಮ್ಮ ಅಪ್ಪು ಗೈಸ್ ನೋಡಿ ಗೈಸ್, ಈಗ ನಮ್ಮ ಅಪ್ಪು ಫುಲ್ಲು ಕಾಫಿ ಎಲ್ಲ ಚಲ್ದಲ್ಲ ಮಗ್ನೆ. ಕಾಫಿ ಎಲ್ಲ ಚೆನ್ನಾಗಿತ್ತು. ಅಯ್ಯೋ ಗೈಸ್ ನೋಡಿ ಗೈಸ್, ಕಾಫಿ ಎಲ್ಲ ಫುಲ್ ಎಲ್ಲ. ಅಮ್ಮಿ ಪ್ಲಾಸ್ಟಿಕ್ ತಗೊಳವ, ಮುಟ್ಟು ಪ್ಲಾಸ್ಟಿಕ್. ಗೈಸ್ ನಮ್ಮ ಅಪ್ಪು ನಾನ್ ಸ್ಟಾಪ್ ಹೊಳ್ತಾವಳೆ. ನಮ್ಮ ವರ್ಷಿ ಅಕ್ಕ ಫೈನಲಿ ಎದುರುಗಳೆಲ್ಲ ಪ್ರ್ಯಾಂಕ್ ಆಗಲಿಲ್ಲ. ಬಾಕ್ಸ್ ಮೇಲೆ ಇಟ್ಟಿದ್ದೆ ನೋಡೋಣ ಅಂತ, ಬಾಕ್ಸ್ ಮೇಲೆ ಇಟ್ಟಿದ್ದೆ, ಅದನ್ನು ಸಹ ನಮ್ಮ ವರ್ಷಿ ಅಕ್ಕ ನೋಡಲಿಲ್ಲ. ಮತ್ತು ಹಂಗೆ ಮೈ ಮೇಲೆ ಸಹ ಎಷ್ಟೇ ಅದನ್ನು ಸಹ ನೋಡಲಿಲ್ಲ. ಗಾಬರಿ ಯಾರೇ ಆಗಲಿಲ್ಲ. ಅದನ್ನು ನಮ್ಮ ಅಪ್ಪು ನಾನ್ ಸ್ಟಾಪ್ ಅವಳಿಗೆ ಬರೀ ತೋರಿಸಿದಷ್ಟು ಅಷ್ಟಕ್ಕೆ ಭಯ ಪಡ್ಕೊಂಡು ಫುಲ್ಲು ನಾನ್ ಸ್ಟಾಪ್ ಹೊಳ್ತಾನೆ ಇದ್ದಾಳೆ. ಈಗ ಬಂದಿಲ್ಲ ಆಚೆ, ಇವಾಗ ಸ್ವಲ್ಪ ಅಳ್ಳಲ್ಲಿ ನಿಲ್ಲಿಸಿದ್ದಾಳೆ. ಏನು ಮಾಡೋದು ಇಷ್ಟು ಪ್ರ್ಯಾಂಕೇ ಆಗಲಿಲ್ಲ. ಇಟ್ಸ್ ಓಕೆ, ಬೇರೆಯವರೆಲ್ಲ ಪ್ರ್ಯಾಂಕ್ ಆಗಲ್ಲ. ಹೋಗಿದ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ಯಾರ್ಯಾರಿಗೆ ಪ್ರ್ಯಾಂಕ್ ಮಾಡಬೇಕು ಅಂದ್ಕೊಂಡಿದ್ದೆ ಎಲ್ಲರಿಗೂ ಸಹ ಪ್ರ್ಯಾಂಕ್ ಮಾಡಿದೆ. ಎಲ್ಲ ಸೂಪರಾಗಿ ಪ್ರ್ಯಾಂಕ್ ಆಗಿದ್ದಾರೆ, ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.